ಅದರಲ್ಲಿ ಎರಡನೇ ಪತ್ರಿಕೆ ಸ್ಯಾಟಲ್ಲಿ ನಾವು ಇವತ್ತು ಏನು ಮಾಡೋಣ, ಸಮಾಜ ವಿಜ್ಞಾನದಲ್ಲಿ 21ನೇ ಪಾಠ ಚೋಳರು ಮತ್ತು ಹೊಯ್ಸಳರು ಅಂತಕ್ಕಂಥ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಯಾವೆಲ್ಲ ಕ್ವಶನ್ ಆನ್ಸರ್ಸ್ಗಳು ಬರ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಈ ಮೊದಲಿನ ವಿಡಿಯೋಗಳಲ್ಲಿ ನಾವು ಚೋಳರ ಬಗ್ಗೆ ನೋಡಿದ್ದೀವಿ. ಇವತ್ತು ಕೂಡ ಹೊಯ್ಸಳರ ಬಗ್ಗೆ 25 ಕ್ವಶನ್ಸ್ಗಳಿದ್ದಾವೆ, ನೋಡುವ. ಸೊ ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 2022-23 ಸಮಾಜ ವಿಜ್ಞಾನ NMMS ಅಂತ ಪ್ಲೇಲಿಸ್ಟ್ ಲಿಂಕ್ ಅದ, ಅದನ್ನು ಒತ್ತಿ ನೋಡಿ. ವಿಡಿಯೋವನ್ನು ಲೈಕ್ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗ್ತದ. ಅಷ್ಟಲ್ಲದೆ ನಾವು 8ನೇ ತರಗತಿಗೆ ಹಿಂದಿ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಯ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಹಿಂದಿ ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು ಮತ್ತು SS ಆಗಿರಬಹುದು, ಸೈನ್ಸ್ನಲ್ಲಿ NMMSಗೆ ಸಂಬಂಧಪಟ್ಟಂತೆ ನಾವೇನು ಮಾಡ್ತಾ ಇದ್ದೀವಿ, ವಿಡಿಯೋಗಳನ್ನು ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಸೊ FSC ಎಕ್ಸಾಮ್ ಮಾಡಲ್ ಕ್ವಶನ್ ಪೇಪರ್ಸ್ಗಳು ಸಹಿತ ಇದಾವೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಸೊ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡ್ತೀನಿ. ಇವತ್ತು 21ನೇ ಪಾಠದ 2ನೇ ಭಾಗದಲ್ಲಿ NMMSಗೆ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು. ಸೊ ಫಸ್ಟ್ ಕ್ವಶನ್ ಇತ್ತು, ಹೊಯ್ಸಳರು ಯಾರ ನಂತರ ಆಳ್ವಿಕೆಗೆ ಬಂದರು ಅಂತ ಇದೆ. ಸೊ ಹೊಯ್ಸಳರು ಏನಾಗ್ತಾರಪ್ಪ ಅಂತಂದ್ರೆ ಚಾಲುಕ್ಯರ ನಂತರ ಆಳ್ವಿಕೆಗೆ ಬಂದಿರತಕ್ಕಂಥವರೇ ಆಗಿದ್ದಾರೆ. ಪ್ರಶ್ನೆ 2, ಹೊಯ್ಸಳರ ಮನೆತನದ ಮೂಲ ಪುರುಷ ಯಾರು? ಸೊ ಹೊಯ್ಸಳರ ಮನೆತನದ ಮೂಲ ಪುರುಷ ಯಾರಪ್ಪ ಅಂತಂದ್ರೆ ಸಳ ಅಂತ ಕರೀತಾರೆ. ಸೊ ಸಳನೇ ಏನು ಮಾಡ್ತಾರಪ್ಪ ಅಂತಂದ್ರೆ, ಸೊ ಹೊಯ್ಸಳರ ಮೂಲ ಪುರುಷ ಆಗಿದ್ದ ಸಳನು ಯಾರ ಆದೇಶದಂತೆ ಹುಲಿಯ ಜೊತೆಗೆ ಕಾದಾಡಿದನು ಅಂತ ಇದೆ. ಸೊ ಸುದತ್ತ ಮುನಿ ಏನು ಮಾಡ್ತಾನಪ್ಪ ಅಂದ್ರೆ ಆದೇಶವನ್ನು ಕೊಡ್ತಾನೆ. ಸೊ ಅದಕ್ಕಾಗಿ ಅವ ಏನು ಮಾಡ್ತಾನಪ್ಪ ಅಂತಂದ್ರೆ ಸಳ ಏನು ಮಾಡ್ತಾನೆ, ಹುಲಿಯ ಜೊತೆಗೆ ಕಾದಾಡ್ತಾನೆ. ಅದೇ ಹೆಸರು ಏನಾಗ್ತದಪ್ಪ ಅಂದ್ರೆ ಹೊಯ್ಸಳ ಅಂತ ಬರ್ತದೆ ಅನ್ನೋದನ್ನು ಸೊ ನಾವುಗಳು ನೋಡ್ತೀವಿ. ಮುಂದಿನ ಪ್ರಶ್ನೆ 4, ಬಲ್ಲಾಳರ ನಂತರ ಹೊಯ್ಸಳರ ಪ್ರಮುಖ ದೊರೆ ಯಾರು ಅಂತ ಕೇಳಿದ್ದಾರೆ. ಸೊ ಬಲ್ಲಾಳರ ನಂತರ ಹೊಯ್ಸಳರ ಪ್ರಮುಖ ದೊರೆ ಯಾರಪ್ಪ ಅಂತಂದರೆ ವಿಷ್ಣುವರ್ಧನ ಅಂತ ಕೇಳ್ತಾರೆ. ಮುಂದಿನ ಪ್ರಶ್ನೆ 5, ತಲಕಾಡುಗೊಂಡ ಇದು ಯಾವ ದೊರೆಯ ಬಿರುದು ಅಂತ ಕೇಳಿದ್ದಾರೆ. ಸೊ ತಲಕಾಡುಗೊಂಡ ಅಂತಕ್ಕಂಥದ್ದು ವಿಷ್ಣುವರ್ಧನನ ಏನಪ್ಪ ಅಂತಂದರೆ ಅದು ಬಿರುದು ಆಗದ. ಕೀರ್ತಿ ನಾರಾಯಣ ದೇವಾಲಯ ಎಲ್ಲಿದೆ? ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ. ಸೊ ಕೀರ್ತಿ ನಾರಾಯಣ ಅಂತಕ್ಕಂಥದ್ದು ತಲಕಾಡಿನಲ್ಲಿ ಇರತಕ್ಕಂಥ ಒಂದು ಪ್ರಸಿದ್ಧವಾಗಿರತಕ್ಕಂಥ ಹೊಯ್ಸಳರ ಮನೆತನದ ದೇವಾಲಯನ ಆಗದ. ಮುಂದಿನ ಪ್ರಶ್ನೆ 7, ಚನ್ನಕೇಶವ ದೇವಾಲಯ ಎಲ್ಲಿದೆ? ಸೊ ಬೇಲೂರು ಅಂತಕ್ಕಂಥದ್ದು. ಸೊ ಬೇಲೂರಿನಲ್ಲಿ ಏನದಪ್ಪ ಅಂದ್ರೆ ಪ್ರಸಿದ್ಧವಾಗಿರ್ತಕ್ಕಂಥ ಚನ್ನಕೇಶವ ದೇವಾಲಯ ಅದ. ಕೀರ್ತಿ ನಾರಾಯಣ ಮತ್ತು ಚನ್ನಕೇಶವ ದೇವಾಲಯ ಕಟ್ಟಿಸಿದವರು ಯಾರು? ಈ ಕೀರ್ತಿ ನಾರಾಯಣ ದೇವಾಲಯ ಆಗಿರಬಹುದು ಮತ್ತು ಚನ್ನಕೇಶವ ದೇವಾಲಯ ಆಗಿರಬಹುದು. ಈ ಎರಡೂ ದೇವಾಲಯಗಳನ್ನು ಕಟ್ಟಿಸಿರ್ತಕ್ಕಂಥ ಹೊಯ್ಸಳರ ಮನೆತನದ ರಾಜ ವಿಷ್ಣುವರ್ಧನ ಅಂತಕ್ಕಂಥದ್ದು ಉತ್ತರ ಇತ್ತು. ಪ್ರಶ್ನೆ 9, ಕೀರ್ತಿ ನಾರಾಯಣ ಮತ್ತು ಚನ್ನಕೇಶವ ದೇವಾಲಯ ಕಟ್ಟಿಸಲು ಕಾರಣವೇನು? ಇಲ್ಲಿ ವಿಷ್ಣುವರ್ಧನ ಏನು ಮಾಡ್ತಾನಪ್ಪ ಅಂದ್ರೆ ಗಂಗವಾಡಿಯನ್ನು ಗೆದ್ಕೋತಾನ. ಈ ಗಂಗವಾಡಿಯನ್ನು ಗೆದ್ದ ಸವಿ ನೆನಪಿಗಾಗಿ ವಿಷ್ಣುವರ್ಧನ ಎರಡು ಪ್ರಸಿದ್ಧವಾಗಿರ್ತಕ್ಕಂಥ ಕೀರ್ತಿ ನಾರಾಯಣ ಮತ್ತು ಚನ್ನಕೇಶವ ದೇವಾಲಯಗಳನ್ನು ಏನು ಮಾಡ್ತಾನಪ್ಪ ಅಂದ್ರೆ ನಿರ್ಮಾಣವನ್ನು ಮಾಡ್ತಾನೆ. ಮುಂದಿನ ಪ್ರಶ್ನೆ 10, ವಿಷ್ಣುವರ್ಧನ ಯಾರಿಂದ ಸೋತನು? ಸೊ ಚಾಲುಕ್ಯರ ರಾಜ 6ನೇ ವಿಕ್ರಮಾದಿತ್ಯ ಇರ್ತಾನೆ. ಈ 6ನೇ ವಿಕ್ರಮಾದಿತ್ಯನ ಕೈಯಲ್ಲಿ ಏನಾಗ್ತದಪ್ಪ ಅಂದ್ರೆ ವಿಷ್ಣುವರ್ಧನ ಸೋಲನ್ನು ಕಾಣ್ತಾನೆ. ರಾಮಾನುಜಾಚಾರ್ಯರ ತತ್ವ ಯಾವುದು? ಸೊ ತತ್ವ ಅಥವಾ ಸಿದ್ಧಾಂತ ಅಂತ ಕರಿತೀವಿ. ಸೊ ರಾಮಾನುಜಾಚಾರ್ಯರ ತತ್ವ ಅಥವಾ ಸಿದ್ಧಾಂತ ಅದು ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಹೇಳ್ತೀವಿ. ಪ್ರಶ್ನೆ 12, ರಾಮಾನುಜಾಚಾರ್ಯರು ಯಾರ ಆಶ್ರಯದಲ್ಲಿ ನೆಲೆ ನಿಂತು ತಮ್ಮ ತತ್ವ ಪ್ರಚಾರವನ್ನು ಮಾಡಿದರು? ಯಾಕಂದರೆ ಚೋಳರ ಕಾಲದಲ್ಲಿ ಇವರಿಗೆ ಏನು ಮಾಡ್ತಾರಪ್ಪ ಅಂದರೆ ಆಶ್ರಯ ಸಿಗೋದಿಲ್ಲ, ಇವ್ರಿಗೆ ವಿರೋಧ ವ್ಯಕ್ತವಾಗ್ತದೆ. ಸೊ ಆ ಕಾರಣಕ್ಕಾಗಿ ರಾಮಾನುಜಾಚಾರ್ಯರು ವಿಷ್ಣುವರ್ಧನನ ಆಶ್ರಯದಲ್ಲಿ ಬರ್ತಾನೆ. ಸೊ ಬಂದು ತಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತ ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ಪ್ರಚಾರವನ್ನು ಮಾಡ್ತಾರೆ. ಯಾವ ದೊರೆಯ ಕಾಲದಲ್ಲಿ ಹೊಯ್ಸಳರ ರಾಜ್ಯ ಕ್ಷೀಣಿಸಿತು? ಅಂದರೆ 3ನೇ ಬಲ್ಲಾಳ ಅಂತ ಬರ್ತಾನೆ, ಈತ ಕಡೆಯ ದೊರೆನೇ.
ಸೊ ಮೂರನೇ ಬಲ್ಲಾಳನ ಕಾಲದಲ್ಲಿ ಏನಾಗ್ತದಪ್ಪ ಅಂದ್ರೆ ಹೊಯ್ಸಳರ ರಾಜ್ಯ ಕ್ಷೀಣಿಸ್ತದ. ಹೊಯ್ಸಳರು ಆಡಳಿತದಲ್ಲಿ ಯಾವ ವ್ಯವಸ್ಥೆ ಜಾರಿಗೊಳಿಸಿದ್ದರು? ಇಲ್ಲಿ ಪ್ರಾಂತಾಡಳಿತ ಅಂತ ಬರ್ತದ. ಸೊ ವಿಶೇಷವಾಗಿ ಹೊಯ್ಸಳರು ಆಡಳಿತದಲ್ಲಿ ಪ್ರಾಂತಾಡಳಿತ ವ್ಯವಸ್ಥೆಯನ್ನ ಜಾರಿಯನ್ನ ಮಾಡಿದ್ರು. ಹೊಯ್ಸಳರ ಕಾಲದಲ್ಲಿ ರಾಜ್ಯದ ಬಹುಮುಖ್ಯ ಆದಾಯ ಯಾವುದಾಗಿತ್ತು? ಸೊ ಹೊಯ್ಸಳರ ಕಾಲದಲ್ಲಿ ಏನಾಗ್ತದಪ್ಪ ಅಂದ್ರೆ ರಾಜ್ಯದ ಮುಖ್ಯವಾಗಿರ್ತಕ್ಕಂಥ ಆದಾಯ ಅದು ಭೂ ಕಂದಾಯನ ಆಗಿತ್ತು. ಪ್ರಶ್ನೆ 16, ಅರಸನ ವಿಶೇಷ ಅಂಗರಕ್ಷಕ ದಳ ಯಾವುದು? ಇಲ್ಲಿ ರಾಜನಿಗಾಗಿನೇ ಏನಿತ್ತಪ್ಪ ಅಂದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಅಂಗರಕ್ಷಕ ದಳ ಇತ್ತು. ಅದನ್ನ ಗರುಡ ಅಂತ ಕರೀತಾರೆ. ವಿಶೇಷ ಏನಪ್ಪ ಅಂದ್ರೆ ರಾಜಸತ್ರು ಕೂಡ ಈ ಒಂದು ದಳದಲ್ಲಿರ್ತಕ್ಕಂಥವ್ರು ಕೂಡ ಏನ್ ಮಾಡಬೇಕಾಗಿತ್ತು? ಪ್ರಾಣವನ್ನ ತ್ಯಜಿಸಬೇಕಾಗಿತ್ತು. ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪದ್ಧತಿ ಹೊಯ್ಸಳರ ಕಾಲದಲ್ಲಿ ಇತ್ತು. ಪ್ರಶ್ನೆ 17, ಹೊಯ್ಸಳರ ಕಾಲದ ಶಿಕ್ಷಣದ ಕೇಂದ್ರಗಳು ಯಾವುವು? ಮೇಲುಕೋಟೆ, ಸಾಲಗಾಮೆ, ಅರಸೀಕೆರೆ ಈ ಮೂರು ಏನಪ್ಪ ಅಂತಂದ್ರೆ ಹೊಯ್ಸಳರ ಕಾಲದ ಪ್ರಸಿದ್ಧವಾಗಿರ್ತಕ್ಕಂಥ ಶಿಕ್ಷಣ ಕೇಂದ್ರಗಳೇ ಆಗಿದ್ದವು. ಮುಂದಿನ ಪ್ರಶ್ನೆ 18, ರುದ್ರಭಟ್ಟ ಬರೆದ ಕೃತಿ ಯಾವುದು ಅಂತ ಕೇಳಿದಾರೆ. ಇಲ್ಲಿ ಜಗನ್ನಾಥ ವಿಜಯ ಅಂತ ಬರ್ತದ. ಸೊ ಜಗನ್ನಾಥ ವಿಜಯ ಅಂತಕ್ಕಂಥ ಪ್ರಸಿದ್ಧವಾದ ಕೃತಿಯನ್ನು ಬರೆದಿರ್ತಕ್ಕಂಥವ್ರು ರುದ್ರಭಟ್ಟ ಅಂತಕ್ಕಂಥದ್ದು ಉತ್ತರ. ಜನ್ನನ ಬಿರುದು ಯಾವುದು? ಸೊ ಕವಿ ಚಕ್ರವರ್ತಿ ಅಂತ ಬರ್ತದ. ಸೊ ಕವಿ ಚಕ್ರವರ್ತಿ ಅಂತಕ್ಕಂಥದ್ದು ಜನ್ನನ ಒಂದು ಬಿರುದು ಆಗಿತ್ತು. ಮುಂದಿನ ಪ್ರಶ್ನೆ, ಜನ ಬರೆದ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಜನ ಬರೆದಿರ್ತಕ್ಕಂಥದ್ದು ಯಶೋಧರ ಚರಿತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹರಿಹರ ಬರೆದ ಚಂಪು ಕಾವ್ಯ ಯಾವುದು? ಗಿರಿಜಾ ಕಲ್ಯಾಣ. ಹೀಗೂ ಕೇಳ್ತಾರೆ, ಗಿರಿಜಾ ಕಲ್ಯಾಣ ಯಾವ ಬಗೆಯ ಒಂದು ಕಾವ್ಯ ಅಂತ ಕೇಳಿದ್ರೆ ಅದು ಚಂಪು ಕಾವ್ಯ ಅಂತಲೂ ಕೂಡ ಏನು ಮಾಡಬೇಕಾಗಿತ್ತು? ಬರಿಬೇಕಾಗಿತ್ತು. ಸೊ ಮುಂದಿನ ಪ್ರಶ್ನೆ ಇತ್ತು 22ರಲ್ಲಿ, ಹರಿಶ್ಚಂದ್ರ ಕಾವ್ಯ ಬರೆದವರು ಯಾರು? ಸೊ ಹರಿಶ್ಚಂದ್ರ ಕಾವ್ಯ ಬರೆದಿರ್ತಕ್ಕಂಥವ್ರು ರಾಘವಾಂಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 23, ಕೇಶಿರಾಜ ಬರೆದ ಕೃತಿ ಯಾವುದು? ಸೊ ಕೇಶಿರಾಜ ಶಬ್ದಮಣಿ ದರ್ಪಣ ಅಂತಕ್ಕಂಥ ಕೃತಿಯನ್ನ ಬರೆದಿದ್ದ. ಸೋಮನಾಥಪುರದ ಕೇಶವ ದೇವಾಲಯ ಕಟ್ಟಿಸಿದವರು ಯಾರು? ಸೋಮದಂಡ ನಾಯಕ ಅಂತ ಇದೆ. ಸೊ ಸೋಮದಂಡ ನಾಯಕನೇ ಸೋಮನಾಥಪುರದಲ್ಲಿ ಕೇಶವ ದೇವಾಲಯವನ್ನ ಕಟ್ಟಿಸಿದ್ದ. ಕಡೆ ಪ್ರಶ್ನೆ ಇತ್ತು, ಹೊಯ್ಸಳರ ಕಾಲದ ಖ್ಯಾತ ಶಿಲ್ಪಿಗಳು ಯಾರು? ದಾಸೋಜ, ಚಾವನ, ಜಕನ, ಡಂಕನ ಇವರೆಲ್ಲ ಏನಾಗಿದ್ರಪ್ಪ ಅಂದ್ರೆ ಹೊಯ್ಸಳರ ಕಾಲದಲ್ಲಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಶಿಲ್ಪಿಗಳೇ ಆಗಿದ್ದರು ಅನ್ನೋದನ್ನ ಹೇಳ್ತೀವಿ. ಇಷ್ಟು 21ನೇ ಪಾಠದಲ್ಲಿ ಹೊಯ್ಸಳರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 25 ಕ್ವಶನ್ಸ್ಗಳನ್ನು ನೋಡಿದ್ದೀವಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀವಿ